ಇವತ್ತು ನಾವೇನು ಭೂಸ್ವಾಧೀನ ಪರವಾಗಿ ಹೋರಾಟ ಮಾಡಿದ್ದೇವೋ ಸುಮಾರು 2 ವರ್ಷದಿಂದ ಅವರ ಹೋರಾಟ ಪರವಾಗಿ ಇಲ್ಲಿ ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ 2 ಗ್ರಾಮ ಪಂಚಾಯಿತಿಯನ್ನು ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ 2 ಗ್ರಾಮ ಪಂಚಾಯಿತಿಗೆ 2 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆ ಅಂತಿಮ ಅಧಿಸೂಚನೆ ಹೊರಡಿಸಿಲ್ವೋ ಆ ರೈತರಿಗೆ ಭಾಳ ತೊಂದರೆ ಆಗಿದೆ. ಯಾಕೆಂದರೆ ಇದಾಗಲೇ ನೋಟಿಫಿಕೇಷನ್ಗೆ 1.5 ವರ್ಷ ಆಗಿರೋದ್ರಿಂದ ಅವರು ಕೂಡ ಪರಿಹಾರ ಹಣವನ್ನು ಅಥವಾ ನಿವೇಶನವನ್ನು ಪಡೆದು ಅವ್ರ ಬದುಕನ್ನು ಅವರು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಅವರು ಕೂಡ ಇದರಲ್ಲಿ ಸಹಕಾರಿಯಾಗಿದ್ದಾರೆ. ಇದು ವಿಳಂಬ ಆಗ್ತಾ ಇರೋದು ಭಾಳ ತೊಂದರೆ ಆಗಿದೆ. ಅದಕ್ಕೋಸ್ಕರ ಆ 2 ಪಂಚಾಯಿತಿ ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿ ಅವ್ರಿಗೂ ಕೂಡ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಬೇಕು, ಅವ್ರಿಗೂ ಕೂಡ ಕೊಡಬೇಕು. ಅವರು ಕೂಡ ಸಾಕಷ್ಟು ಅರ್ಜಿಗಳು ಹಾಕೊಂಡಿದ್ದಾರೆ, ಅವ್ರಿಗೂ ಸಮಸ್ಯೆಗಳಿದ್ದಾವೆ ಬೇರೆ ಬೇರೆ. ಯಾಕೆಂದರೆ ಅವರು ಎಲ್ಲರೂ ಅರ್ಜಿಗಳನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಮಾನ್ಯ GPD ಅಧಿಕಾರಿಗಳಾಗಲಿ ಅವರೆಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ ಬೇಗ ಪರಿಹಾರ ಕೊಡಬೇಕು. ಜೊತೆಗೆ P ನಂಬರ್ ಸಂಬಂಧಪಟ್ಟಂಗೆ ಸರ್ಕಾರಿ ಜಾಗದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು. ಯಾಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಲೇಟ್ ಆಗಿದೆ. ಇವೆಲ್ಲ ಯಾಕೆ ಅಂತಂದರೆ ಅವರ ಬದುಕನ್ನು ರೈತರು ಕಂಡುಕೋಬೇಕು ಅಂತಂದರೆ ಇದು ಅಕ್ವೈರ್ ಆಗ್ತಿರೋದ್ರಿಂದ ಮುಂದಿನ ಜೀವನ ಮಾಡ್ಕೋಬೇಕು. ಅವ್ರು ಬೇರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೂಡಿಕೆ ಮಾಡೋದು ಇಲ್ಲ ಇಲ್ಲಿ ನಿವೇಶನ ತಗೊಳ್ಳೋದು, ಯಾಕೆಂದರೆ ಎಲ್ಲ ಗೊಂದಲದಿದ್ದಾರೆ. ದಯವಿಟ್ಟು ಅದನ್ನು ಬೇಗ ಮುಗಿಸ್ಬೇಕು ಅನ್ನೋದೇ ಒಂದು ಹೋರಾಟ. ಬೇಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ಹಕ್ಕನ್ನು, ಅದನ್ನು 2 ಗ್ರಾಮ ಸರ್ವೆ ನಂಬರನ್ನ ಬಿಡುಗಡೆಗೊಳಿಸಿ ಅದು 6-1 ಮಾಡಿ ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ. ನಮ್ದು ಯಾವುದೇ ಪ್ರತಿಭಟನೆ ಇಲ್ಲ, ನಾವು ಹೋರಾಟ ಪರವಾಗಿರೋರು. ನಾವು ರೈತರು ಆಲ್ರೆಡಿ ದುಡ್ಡುಗಳು ತಗೋತಾ ಇದ್ದೀವಿ. ಎಲ್ಲ ಊರಲ್ಲೂ ಸಾಕಷ್ಟು ಅರ್ಜಿಗಳು ಕೊಡ್ತಾ ಇದ್ದಾರೆ, ದುಡ್ಡು ಪರಿಹಾರವನ್ನು ತಗೊಳ್ತಾ ಇದ್ದಾರೆ. ಆ ಪರಿಹಾರ ವೇಗವನ್ನು ಇನ್ನು 2 ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಏನಿದ್ದಾವೆ ಅವು ಕೂಡ 6-1 ಮಾಡಿ ಇನ್ನೂ ವೇಗ ಹೆಚ್ಚಿಸಬೇಕು ಅನ್ನೋದೇ ಅಷ್ಟೇ, ಬೇರೆ ಏನಿಲ್ಲ. ಭೂ ಸ್ವಾಧೀನ ಆಗ್ತಿರೋ 7 ಕಂದಾಯ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿ 1.5 ತಿಂಗಳಾಗಿದೆ. ನಮ್ದು ಬೈರಮಂಗಲ ಮತ್ತೆ ಕಂಚಗಾರನಹಳ್ಳಿ ಇನ್ನ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಈಗ ಅಂತಿಮ ಅಧಿಸೂಚನೆ ಆದಷ್ಟು ಬೇಗ ಹೊರಡಿಸಿ, ಇಲ್ಲ 1 ಕೋಟಿ ಪರಿಹಾರ ಧನವನ್ನು ಹೆಚ್ಚಿಗೆ ಮಾಡ್ರಿ ಅಂತ ನಾವು ಈ GPIT ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ಮಾಡಿ, ಇಲ್ಲ ಅಂದ್ರೆ 1 ಕೋಟಿ, ಇನ್ನೂ 1 ತಿಂಗಳು ಲೇಟಾಗೆ ಮಾಡಿ, ಇನ್ನೊಂದು ಕೋಟಿ ರೇಸ್ ಮಾಡಿ. ಈಗಾಗಲೇ ನಾವು 1 ವರ್ಷದಿಂದ ಈ ಯೋಜನೆಗೆ ಇದು ಮಾಡ್ಕೊಂಡು ನಮಗೆ ಈಗ ಪ್ರಾರಂಭ ಮಾಡಲಿಲ್ಲ ಅಂದ್ರೆ ನಮಗೆ ಭೂ ಮಾಲೀಕರಿಗೆ ಲಾಸ್ ಆಯ್ತದೆ. ಆದಷ್ಟು ಬೇಗ ಮಾಡಿ, ಇಲ್ಲ ಕೈ ಬಿಟ್ಬಿಡಿ. ನಾವು ಇದು 1.5 ವರ್ಷದಿಂದ ಇದೇ ರಾಗ ನಮಗೆ ಏಕ ಇವತ್ತಿಗೆ ಕಡೆ ಮಾಡಿ ದಯವಿಟ್ಟು ನಮಗೆ 6-1 ಮಾಡ್ಕೊಡಿ. ಎಲ್ರಿಗೂ ಮಾಡಿ ಕಡೆಯಲ್ಲಿ ಯಾಕೆ ಬಿಟ್ರಿ? ನಾನು MLA 3 ತಿಂಗಳಿಂದ ಕೇಳ್ಕೊಂಡೆ, ಒಟ್ಟಿಗೆ ಮಾಡಿ ಎಲ್ಲಾ ಗ್ರಾಮಗಳು ಒಟ್ಟಿಗೆ ಮಾಡಿ ಅಂತ ಕೇಳಿದೆ. ಈ ಕಾರಣ ಇಲ್ಲ ಇದಕ್ಕೆ, ಇಂಗ್ಲಿಷ್ ಇರೋದಕ್ಕೆ. ದಯವಿಟ್ಟು ನಮ್ಮ ಹುಡುಗ ಹೇಳ್ದಂಗೆ, ಇಲ್ಲದಿದ್ರೆ ನಮಗೆ ರೇಟ್ ಜಾಸ್ತಿ ಕೊಡಿ. 1.5 ವರ್ಷದಿಂದ ಈ ರಾಗ ನಮ್ಗೆ ಬೇಡಿ, ದಯವಿಟ್ಟು ಮಾಡ್ಕೊಡಿ ಕೇಳ್ಕೊತಾ ಇದ್ವಿ. ಹೇಳ್ತಾ ಇದ್ದೀವಿ, ಇವತ್ತು ನಾಳೆ ರಿಫಂಡ್ ಮಾಡ್ಬೇಕಿಲ್ಲ ಅಂದ್ರೆ GDP ಮುಖ್ಯ ಆಗ್ತೀವಿ. ಸ್ವಲ್ಪ ವೇಡಂಗ್ ಇಟ್ಕೊಳ್ಳಿ, ಒಬ್ರು ಇಟ್ಕೊಳ್ಳಿ, ಬಾಕಿ ಕೈ ಇಟ್ಕೊಳ್ಳಿ. ಓಕೆ ಸರ್, ಏನು ಹೇಳ್ಬಿಡಿ ಸರ್, ಒಂದು ಮಾತು ಇಸ್ಕೊಂಡಿದ್ದೀರಿ. ಓಕೆ, ಇದನ್ನು ನೀವು ಕೊಟ್ಟಿದ್ರಿ, ನಾವು ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗ ನಾವು ಎಲ್ಲ ಯಾವುದೇ ಕಾರಣಕ್ಕೂ ಇಲ್ಲ, ಇನ್ನೂ 1 ಕೋಟಿ ಜಾಸ್ತಿ ಕೊಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ, ಎಲ್ರಿಗೂ ಸಲ್ಲಿಸ್ತಾ ಇದ್ದೀವಿ. ಈಗ ಇಲ್ಲಾಂದ್ರೆ ನಡೆದಿಂದ ಮಾಡಲಿಲ್ಲ ಅಂದ್ರೆ 1 ಕೋಟಿ ಸೇರಿಸ್ಬೇಕು ಕೊಡಿ, ಇಲ್ಲ GDP ಮುಖ್ಯ ಈ ಊರುಗಳನ್ನ ಬಿಟ್ಟು ಟೌನ್ಶಿಪ್ ಅಂತ ಮಾಡಕ್ಕಾಗಲ್ಲ. ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ ಅವಾಗ. ಆದಷ್ಟು ಬೇಗ ಮಾಡಬೇಕು. 1 ತಿಂಗಳಿಂದ ಓಕೆ ಸರ್, ಬನ್ನಿ. ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಯಾರಿಗೆ ಬೇಕು ಅವ್ರು ಮಾಡ್ಕೊತೀವಿ, ರಿಜಿಸ್ಟ್ರೇಷನ್ ಓಪನ್ ಮಾಡಿಸಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.